ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಇವತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕಂಚಿನ ಪುತ್ಥಳಿಯ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಸಾವಿರಾರು ಶಿವಭಕ್ತರ ಮತ್ತು ಶ್ರೀಗಳ ಉಪಸ್ಥಿತಿಯಲ್ಲಿ ಜರುಗಿತು. ಅದಾದ ಬಳಿಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸಂಕೇಶ್ವರ ಮರಾಠ ಸಮಾಜದ ಮುಖಂಡರೊಂದಿಗೆ ಮತ್ತು ಸಮಾಜ ಬಾಂಧವರ ಜೊತೆಗೆ ಸಭೆ ಮಾಡಿದರು. ಸಮಾಜ ಬದಲಾಗಲು ಶಿಕ್ಷಣವು ಬಹಳ ಮುಖ್ಯವಾಗಿದ್ದು, ಸಮಾಜದ ಬೆಳವಣಿಗೆಗೆ ನಾವೆಲ್ಲರೂ ಕೂಡ ಮೊದಲು ಸಂಘಟಿತರಾಗಬೇಕು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು. ಯಾರೊಬ್ಬರು ಮಿನಿಸ್ಟರ್ ಆದ ತಕ್ಷಣ ಇಡೀ ಸರ್ಕಾರಗಳು ಇಡೀ ಸಮಾಜ ಸೌಕರ್ಯ ಆಗೋದಿಲ್ಲ. ಸಮಾಜ ಸೌಕರ್ಯ ಆಗಬೇಕಾಗಿದ್ರೆ ಅವೇರ್ನೆಸ್ ಬೇಕು. ಎಲ್ಲದಕ್ಕಿಂತ ಜಾಸ್ತಿ ಬಡತನ ನಿರ್ಮೂಲನೆ ಬೇಕಂದ್ರೆ ಓದಿಸ್ಬೇಕು ನಮ್ಮ ಮಕ್ಕಳಿಗೆ. ಅದಕ್ಕೆ ನಾವು ಹೇಳ್ತಕ್ಕಂಥ ಒಂದು ಸೇರೋಣ, ನಮ್ಮ ಸಮಾಜಕ್ಕೆ ನಾವೇನ ಕೊಡಬೇಕು, ಕೊಡಬೇಕು ಸಹಾಯ ಮಾಡಬೇಕಂಬ ಆಸೆ ನಮಗಿದೆ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ನಮ್ಮ ಸಮಾಜಕ್ಕೆ ದೊಡ್ಡ ಪ್ರಮಾಣವಾಗಿ ನಾವು ಸಹಾಯ ಮಾಡಬೇಕಾಗಿದ್ರೆ ನಿಮ್ಮ ಸಹಕಾರ ಬೇಕು, ನಿಮ್ಮ ಸಂಘಟನೆ ಬೇಕಂತ. ಕಾರಣ ಬರುತ್ತೆ ಹೋಗುತ್ತೆ, ಪಕ್ಷಗಳು ಬರ್ತವೆ ಹೋಗ್ತವೆ, ಅದು ಬೇರೆ ಪ್ರಶ್ನೆ. ನಮ್ಮ ಸಮಾಜದ ಉಳಿವಿಗೆ ನೀವು ಇತಿಹಾಸನ ಸರಿಗೆ ಅರ್ಥ ಮಾಡ್ಕೋಬೇಕು. ಇತಿಹಾಸ ಎಲ್ಲಿಯೂ ನೀವು ಸರಿಗೆ ಅರ್ಥ ಮಾಡ್ಕೊಳಂಗಿಲ್ಲ, ಅಲ್ಲಿವರೆಗೆ ನಾವು ಮುಂದೆ ಏನು ಮಾಡೋಕ್ಕೂ ಆಗೋದಿಲ್ಲ. ಈಗ ಎಮೋಷ್ನಲ್ ಆಗಿ ಯಾವತ್ತು ಯೋಚನೆ ಮಾಡಬೇಡಿ. ಎಮೋಷ್ನಲ್ ಆಗಿ ಏನೇನೋ ಹೇಳ್ತಿರ್ತಾರೆ ಜನ, ಅದು ಸತ್ಯ ಇರೋದಿಲ್ಲ. ಇಷ್ಟಿನ್ನೇ ಸುಳ್ಳು ಹೇಳ್ತಾರೆ ಈಗಿನ ಕಾಲದ ಜನ. ಛತ್ರಪತಿ ಶಿವಾಜಿ ಮಹಾರಾಜ ಬಗ್ಗೆ ದಿನ ಬೆಳಗ್ಗೆ ಸುಳ್ಳು ಹೇಳ್ತಕ್ಕಂಥ ಜನನೂ ಇದ್ದಾರೆ. ಛತ್ರಪತಿ ಶಿವಾಜಿ ಬಗ್ಗೆ ಮಹಾರಾಜ ಬಗ್ಗೆ ಮಾತನಾಡ್ತಕ್ಕಂಥ ಅವ್ರ ಮನೆಯಾಗ ಫೋಟೋ ಹಾಕೋಣಂಗಿಲ್ಲ ಅವರು, ಅಂಥ ಜನನೂ ಭಾಳ ಇದ್ದಾರೆ. ಇತಿಹಾಸ ಬಂದು ತೆಗೆದು ನೋಡ್ರಿ, ಬರೀ ಛತ್ರಪತಿ ಶಿವಾಜಿ ಮಹಾರಾಜರು ಅಷ್ಟೇ ಅಲ್ಲ, ನೀವು ಶಾಹು ಮಹಾರಾಜ ಬಗ್ಗೆ ಯಾರು ಮಾತಾಡಂಗಿಲ್ಲ, ಗಾಯಕ್ವಾಡ್ ಮಹಾರಾಜ ಬಗ್ಗೆ ಯಾರು ಮಾತಾಡಂಗಿಲ್ಲ. ಈ ದೇಶದ ಸಂವಿಧಾನ ಬರೆದಿದ್ರೆ ಇವತ್ತು ಗಾಯಕ್ವಾಡ್ ಮಹಾರಾಜರು, ಶಾಹು ಮಹಾರಾಜರನ್ನು ಅಂಬೇಡ್ಕರ್ ಸಾಹೇಬ್ರಿಗೆ ಓದಕ್ಕೆ ಕಳಿಸ್ಲಿದ್ರೆ ಈ ದೇಶದ ಸಂವಿಧಾನ ಆಗ್ತಿತ್ತ? ಮತ್ತೆ ಯಾಕೆ ಹೇಳೋದಲ್ಲ ಗಟ್ಟಿಯಾಗಿದ್ನ? ಇವತ್ತು ಅಂಬೇಡ್ಕರ್ ಸಾಹೇಬರು ಈ ದೇಶದ ಸಂವಿಧಾನ ಬರೀಬೇಕಾಗಿದ್ರೆ, ಈ ದೇಶದಲ್ಲಿ ರಿಸರ್ವೇಷನ್ ಸಿಸ್ಟಮ್ ತಂದಿರ್ತಕ್ಕಂಥದ್ದು 1907 ಯಾರು? ಮತ್ತೆ ಇಲ್ಲಿ ಹೇಳಂಗಿಲ್ಲ. ನಾವು ಬರೀ ಮೆರವಣಿಗೆ ಮಾಡಿಬಿಟ್ಟು ಹೋಗಿ ಒಂದು ಹೂವಿನಾರ ಹಾಕಿದ್ರೆ ಇದು ಎಲ್ಲಿಗೂ ನಮಗೆ ವರ್ಕೌಟ್ ಆಗೋದಿಲ್ಲ. ಇತಿಹಾಸನ ಬೇರೆ ಜನತೆಗೂ ಹೇಳಬೇಕು, ಬೇರೆ ಸಮಾಜದವ್ರಿಗೂ ಹೇಳಬೇಕು, ಬೇರೆ ಸಮಾಜ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಬೇಕು, ನಮ್ಮ ಸಮಾಜ ಕಾರ್ಯಕ್ರಮದಲ್ಲಿ ಅವು ಭಾಗಿಯಾಗ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಬರೀ ಮರಾಠರಿಗೆ ಅಷ್ಟೇ ಇದಾರೆ ಏನ್ರಿ? ಮತ್ತೆ ಬೇರೆ ಸಮಾಜದವ್ರು ಯಾಕೆ ಬರಲ್ಲ ನಮ್ಮ ಜೊತೆಗೆ? ಮತ್ತೆ ನೀವು ಫೋಕಸ್ ಈಗ ಅಂಬೇಡ್ಕರ್ ಸಾಹೇಬ್ರ ಬರೀ ಎಸ್ಸಿಗೆ ಈ ದೇಶದ ಸಂವಿಧಾನ ಬರೆಯಕ್ಕೆ ಏನನ್ನು ಬರ್ತಾರೆ ಓದ್ಕೊಂಡು SC/ST मात्र इधर छत्रपती शिवाजी महाराज केवळ नॉलेज परिपूर्ण असलेला राजा एकमेव भारतातला राजा छत्रपती शिवाजी महाराज. ह्या देशाला अनेक न्यू गिफ्ट देऊन गेलेले आहेत. ते आज जे काय नाव वोटिंग आपण करतो युद्धामध्ये नव्हे, ते दिलेलं कोण म्हटलं तर छत्रपती शिवाजी महाराजच. त्या जुन्या काळामध्ये जे काय हेलिकॉप्टर नव्हतं, विमान नव्हतं, तुम्हाला माहिती असणार गरुड ते काय म्हणतो शिकवलेला ओढामध्ये छत्रपती शिवाजी महाराज. आणि युद्ध कुठल्या पद्धतीने समोरच्या माणसाला कुठल्या पद्धतीनं युद्ध विजय करावं हे शिक्षण दिलेलं पण छत्रपती शिवाजी महाराज. ನಂತರ ಗವಿಪುರಂ ಗೋಸಾಯಿ ಸಂಸ್ಥಾನ ಶ್ರೀ ಭವಾನಿ ದತ್ತಪೀಠದ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿ ಮಾತನಾಡಿ, ಭಾರತಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರ ಕೊಡುಗೆ ಅಪಾರವಾಗಿದೆ ಎಂದಿದ್ದಾರೆ. ಈ ವೇಳೆ ಸಂಕೇಶ್ವರ ಮರಾಠ ಸಮಾಜದ ಮುಖಂಡರು, ಸಮಾಜ ಬಾಂಧವರು ಸೇರಿ ಹಲವರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.